ನಮಸ್ಕಾರ ಸ್ನೇಹಿತರೆ. UPSC ಐಚ್ಛಿಕ ಕನ್ನಡ ಸಾಹಿತ್ಯದಲ್ಲಿ ಉತ್ತಮವಾದ ಅಂಕ ತೆಗಿಬೇಕಂತ ಹೇಳಿದ್ರೆ ನಾವು ನಮ್ಮ ಉತ್ತರಗಳು ಸಹ ಅಷ್ಟರ ಮಟ್ಟಿಗೆ ಪರಿಪೂರ್ಣವಾಗಿರಬೇಕಾಗುತ್ತೆ. ಅದರಲ್ಲೂ ಬಹುಮುಖ್ಯವಾಗಿ ಯಾವುದೇ ಉತ್ತರ ಬರಿಬೇಕಾದ್ರೆ ನಾವು ಅಲ್ಲಿ ಸ್ಟಾರ್ಟ್ ಹೇಗೆ ಮಾಡ್ತೀವಿ ಅಂದರೆ ಇಂಟ್ರೊಡಕ್ಷನ್ ಯಾವ ರೀತಿ ಬರಿತೀವಿ ಅದು ತುಂಬಾ ಮುಖ್ಯ. ಯಾಕಂದರೆ ಫಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಸೊ ಅದರಲ್ಲೇ ನಾವು ಮುಂದೆ ಏನು ಚರ್ಚೆ ಮಾಡ್ತಾ ಇರ್ತೀವೋ ಅನ್ನೋದು ಕೂಡ ನಮ್ಗೆ ಗೊತ್ತಾಗದೆ ನಾವು ಬರೆಯುವಂತಹ ಪೀಠಿಕೆಯಲ್ಲಿ. ನೀವು ಯಾವುದಾದ್ರೂ ಸಿನಿಮಾ ನೋಡಿರ್ಬೋದು, ಸಿನಿಮಾದ ಬಿಡೋಕ್ಕಿಂತ ಮುಂಚೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಟ್ರೈಲರ್ ಬಿಡ್ತಾರೆ ಅಲ್ವಾ. ಸೊ ಆ ಟ್ರೈಲರಲ್ಲಿ ಏನಿರುತ್ತೆ, ಇಡೀ ಸಿನಿಮಾದ ಕಥೆ ಯಾವ ರೀತಿ ಇದೆ, ಏನು ಹೇಳಕ್ಕೆ ಹೊರಡ್ತಾ ಇದೆ ಅನ್ನೋದು ಒಂದಿಷ್ಟು ಕ್ಯೂರಿಯಾಸಿಟಿ ಇಟ್ಬಿಟ್ಟು ನಮಗೆ ಮುಂದಿನ ಕಂಪ್ಲೀಟ್ ಆಗಿ ಓದೋ ಥರ ಎಲ್ಲ ಅಂಶಗಳು ಒಂದೇ ಕಡೆಗೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಏನೇನೆಲ್ಲ ಸಿನಿಮಾದಲ್ಲಿ ಬರುತ್ತೆ ಅನ್ನೋ ಅಂಶನೇ ಅಲ್ಲಿ ಅವರು ಟ್ರೈಲರಲ್ಲಿ ಹಾಕಿರ್ತಾರೆ ಅಲ್ವಾ. ಸೊ ಅದೇ ರೀತಿ ನಾವು ಪೀಠಿಕೆ ಬರಿಬೇಕಾದ್ರೂ ಕೂಡ ಆ ಪ್ರಶ್ನೆ ಏನಿದೆಯೋ ಆ ಪ್ರಶ್ನೆ ಕಂಪ್ಲೀಟ್ ಆಗಿ ಉತ್ತರದಲ್ಲೂ ಏನೇನೆಲ್ಲ ಚರ್ಚೆ ಮಾಡ್ತೀವೋ ಆ ವಿಷಯ ಭಾಗವಾಗಿ ನಾವು ಪೀಠಿಕೆಯನ್ನು ಹಾಕಬೇಕು ಅಲ್ವಾ. ಆದರೆ ಸುಮಾರು ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೇವಲ ಲೇಖಕರ ಬಗ್ಗೆ, ಕೃತಿಯ ಬಗ್ಗೆ ಒಂದಿಷ್ಟು ಜಾಸ್ತಿ ಹಿನ್ನೆಲೆ ನೀಡ್ಬಿಡ್ತಾರೆ. ಈ ರೀತಿ ನೀಡಿದ್ರೆ ನಮ್ಗೆ ಹೆಚ್ಚು ಅಂಕ ಸಿಗುತ್ತಾ? ಖಂಡಿತ ಸಿಗಲ್ಲ. ಸ್ಟಾರ್ಟಿಂಗಲ್ಲಿ ನಮ್ಮ ಇಂಪ್ರೆಷನ್ನೇ ಹಾಳಾಗ್ಬಿಟ್ಬಿಡುತ್ತೆ. ಮೌಲ್ಯಮಾಪರಿಗೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ ಇವನು ಕಥೆ ಬರೆದಿದ್ದಾನೆ, ಇಂಟ್ರೊಡಕ್ಷನ್ಸ್ ಅಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ ಮುಂದೆ ಇವನು ಯಾವ ರೀತಿ ಡಿಸ್ಕಷನ್ ಮಾಡಿದಾನೆ ಅನ್ನೋದು ಕೂಡ ನಮಗೆ ಅಲ್ಲೇ ಅವರು ಫಿಕ್ಸ್ ಆಗಿರ್ತಾರೆ. ಹಾಗಾಗಿ ಸಿನಿಮಾ ಅಂತ ನಾವು ಏನು ಹೇಳಿದೀವೋ, ಸೊ ಅದರಲ್ಲಿ ಟ್ರೈಲರ್ ಅಲ್ಲಿ ಕೇವಲ ನೀವು ಬರೀ ಡೈರೆಕ್ಟರ್ ಬಗ್ಗೆ ಆಗಿರ್ಬೋದು ಅಥವಾ ಪ್ರೊಡ್ಯೂಸರ್ ಬಗ್ಗೆ ಆಗಿರ್ಬೋದು ಅಥವಾ ಆಕ್ಟ್ರೆಸ್ ಬಗ್ಗೆ ಆಗಿರ್ಬೋದು ಅಷ್ಟೇ ನಿಮಗೆ ಕೇವಲ ಇಂಟ್ರೊಡಕ್ಷನ್ ಕೊಟ್ಬಿಟ್ರೆ ನಮಗೆ ಆ ಟ್ರೈಲರ್ ನೋಡ್ಬೇಕಂತ ಅನ್ಸುತ್ತಾ? ಆ ಟ್ರೈಲರ್ ಇಂದ ನಮಗೆ ಮೂವಿ ನೋಡ್ಬೇಕನ್ಸುತ್ತಾ? ಇಲ್ಲ ತಾನೇ. ಸೊ ಅದೇ ತರ ನಮ್ಮ ಉತ್ತರದಲ್ಲೂ ಸಹ ಹಾಗೆ ನಾವು ಇಂಟ್ರೊಡಕ್ಷನ್ ಬರಿಬೇಕಾದ್ರೆ ಒಂದಿಷ್ಟು ನಾವು ಅಂಶಗಳನ್ನ ಪ್ರಶ್ನೆಯ ತಕ್ಕಂತೆ ಹೇಗೆ ಬರಿಬೇಕೆನ್ನೋದು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಫಸ್ಟ್ ನಾವು ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಅದು ಮುಖ್ಯವಾದಂತಹ ಉದ್ದೇಶ. ನೋಡೋಣ, ಒಂದಿಷ್ಟು ನಾವು ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಸುಮಾರು ಜನ 30ಕ್ಕೂ ಹೆಚ್ಚು ಜನ ಒಂದೇ ಪ್ರಶ್ನೆಗೆ ಯಾವ್ಯಾವ ರೀತಿ ಪೀಠಿಕೆ ಹಾಕಿದ್ದಾರೆ ಅಂತ ನೋಡಬಹುದು. ಈ ರೀತಿ ಬರೆದ್ರೆ ನಮಗೆ ಎಷ್ಟು ಅಂಕ ಸಿಗುತ್ತೆ, ಸಿಕ್ಕರೆ ಜಾಸ್ತಿ ಸಿಗುತ್ತಾ ಅಥವಾ ಸಿಗದೇ ಇಲ್ವಾ, ಇಂಪ್ರೆಷನ್ ಯಾವ ರೀತಿ ಆಗುತ್ತೆ ಅನ್ನೋದು ನಾವು ಇದರಲ್ಲಿ ನೋಡೋಣ. ಸೊ ನೀವು ಫಸ್ಟ್ ಅಲ್ಲಿ ನೋಡ್ಬೋದು, ಇಲ್ಲಿ 6ನೇ ಕ್ವಶನ್ ತಗೊಂಡಿದೀವಿ. ಸೊ ಇದು ಒಂದು ಟೆಸ್ಟ್ ಅಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳು. ಸೊ ಸುಮಾರು ಜನ ಬರೆದಿದ್ರು, 30ಕ್ಕಿಂತ ಹೆಚ್ಚು ಜನ ಪ್ರಶ್ನೆ ಆನ್ಸರ್ ಬರೆದಿದ್ದಾರೆ. ಅದರಲ್ಲೂ ಒಂದಿಷ್ಟು ಪೀಠಿಕೆಯನ್ನು ಯಾವ ರೀತಿ ಬರೆದಿದ್ದಾರೆ ಅನ್ನೋದನ್ನ ನೋಡೋಣ. ಓಕೆ, ಸೊ ಹಾಗೆ ಇವ್ರು ಯಾರು ಕೂಡ ಎಲ್ಲರೂ ಕೂಡ ಕನ್ನಡ ಸಾಹಿತ್ಯದ ಫೌಂಡೇಶನಲ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು 1-2 ವರ್ಷ ಓದ್ಕೊಂಡು ಇರೋವಂಥವ್ರೇ ಇರೋರು, ಯಾರು ಕೂಡ ಹೊಸಬರಲ್ಲ. ಆದ್ರೂ ಕೂಡ ಅವ್ರು ಉತ್ತರ ಹೇಗೆ ಬರೆದಿದ್ದಾರೆ ಅಂತ ನೋಡೋಣ. ಫಸ್ಟ್ನೇ ಕ್ವಶನ್ ನೋಡ್ಬೋದು ನೀವು ಇಲ್ಲಿ, ಜನ್ನನ ಯಶೋಧರ ಚರಿತೆಯಲ್ಲಿ ಅಮೃತಮತಿಯ ಪಾತ್ರ ಚಿತ್ರಣ ಅಂತ ಪ್ರಶ್ನೆ ಕೇಳಲಾಗಿದೆ. ಓಕೆ, ಸೊ ಈ ಪ್ರಶ್ನೆ ಕೇಳಿದಾರೆ ಅಂತ ಹೇಳಿದ್ರೆ ಆನ್ಸರ್ ಹೆಂಗಿರ್ಬೇಕು ನಮಗೆ? ನಾವಾಗಲೇ ಹೇಳಿದ್ವಲ್ಲ, ಒಂದು ಮೂವಿ ಟ್ರೈಲರ್ ಅಂತ ಹೇಳಿದ್ರೆ, ಎಕ್ಸಾಂಪಲ್ ದುರಂಧರ್ ಮೂವಿ ಇದೆ ಅಂತ ಹೇಳಿದ್ರೆ ಅದು ಟ್ರೈಲರ್ ಬಂದಿದೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆ ಮೂವಿಯಲ್ಲಿ ಏನೇನು ಹೇಳುತ್ತೆ ಅಂದ್ರೆ ಕೆಲವೊಂದು ಇಂಪಾರ್ಟೆಂಟ್ ಸೀನ್ಗಳನ್ನೆಲ್ಲ ಹಾಕೊಂಡ್ಬಿಟ್ಟು ಟ್ರೈಲರ್ ಮಾಡಿರ್ತಾರೆ ಅಲ್ವಾ. ಸೊ ಹೆಸರು ತಕ್ಕಂತೆ ಆ ಮೂವಿಯಲ್ಲಿ ಏನ್ ಹೇಳ್ತಾ ಇದೆ. ಅದೇ ತರ ಇಲ್ಲಿ ಕೇಳಿರೋದು ಅಮೃತಮತಿಯ ಪಾತ್ರ ಚಿತ್ರಣ ಅಂತ ಇದೆ, ಅಂದ್ರೆ ಇದು ಟೈಟಲ್ ಇದು. ಸೊ ಇದ್ರ ತಕ್ಕಂತೆ ನಮ್ಮ ಪೀಠಿಗೆ ಇರಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಆ ಪೀಠಿಗೆ ಇರೋ ಅಂಶನೇ ನಾವು ಮುಂದೆ ನಮ್ಮ ಬಾಡಿಯಲ್ಲಿ ಆಗಿರ್ಬೋದು, ತದನಂತರ ನಾವು ಉಪಸಂಹಾರದಲ್ಲಿ ಕೂಡ ಎಂಡ್ ಮಾಡುವಂತ ಅಂಶನೂ ಇದರಲ್ಲೇ ಬರಬೇಕಾಗುತ್ತೆ. ನಾವು ಹೇಗೆ ಎಂಡ್ ಮಾಡ್ತೀವಿ ಅನ್ನೋದು ಕೂಡ ಸೂಚನೆ ಪೀಠಿಕೆಯಲ್ಲೇ ಇರುತ್ತೆ. ಓಕೆ, ಸೊ ನೋಡ್ಬೋದು ಇಲ್ಲಿ ಇವ್ರು ಯಾವ ರೀತಿ ಬರೆದಿದ್ದಾರೆ ನೋಡಿ. ನಾವು ಆ ಪೇಪರ್ ವ್ಯಾಲ್ಯೂಷನ್ ಮಾಡಿದಾಗ ಅವ್ರಿಗೆ ಅವಾಗಲೇ ಫೀಡ್ಬ್ಯಾಕ್ ಎಲ್ಲ ಕೊಟ್ಟಿದ್ವಿ, ನಂತರದಲ್ಲಿ ಇಂಪ್ರೂವ್ ಮಾಡ್ಕೊಂಡು ಬರೆದಿದ್ದಾರೆ. ಇಲ್ಲಿ ನೋಡ್ಬೋದು, ಜನ್ನನು 12ನೇ ಶತಮಾನದ ಪೂರ್ವಾರ್ಧ ಮತ್ತು 13ನೇ, ಇಲ್ಲಿ ಆ್ಯಂಡ್ ಅಂತ ಹಾಕಿದ್ದಾರೆ, ಈ ರೀತಿ ಬಳಸಬಾರ್ದು. 13ನೇ ಶತಮಾನದ ಉತ್ತರಾರ್ಧದಲ್ಲಿ ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ಕವಿಯಾಗಿದ್ದನು, ನಿಂತಿರೆ ದಂಡಾಧೀಶಂ ಕುಳ್ಳಿರೆ ಮಂತ್ರಿ. ಓಕೆ, ಸೊ ಕವಿಯ ಬಿರುದು ಹಾಕಿದ್ದಾರೆ. ಇಲ್ಲಿ ಕೇಳಿದ ಪ್ರಶ್ನೆ ಏನು, ಜನ್ನನ ಯಶೋಧರ ಚರಿತ್ರೆಯಲ್ಲಿ ಅಮೃತಮತಿಯ ಪಾತ್ರ ಚಿತ್ರಣ ಅಂತ. ಆದ್ರೂ ಕೂಡ ಅವರು ಇಷ್ಟು ಬರೆದಿದ್ದಾರೆ, ಇನ್ನೂ ಕೂಡ ಅವರು ಮೂಲ ಪ್ರಶ್ನೆಗೆ ಬರಲೇ ಇಲ್ಲ. ಮುಂದೆ ನೋಡೋಣ. ಜನ್ನನು ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ ಎಂಬ ಕೃತಿಗಳನ್ನು ರಚಿಸಿದ್ದಾನೆ. ಯಶೋಧರ ಚರಿತೆ ಜನ್ನನಿಗೆ ವಿಶಿಷ್ಟ ಕೀರ್ತಿಯನ್ನು ತಂದುಕೊಟ್ಟಿದೆ, ಇದಕ್ಕೆ ಕಾರಣ ಅದರ ವಿಶಿಷ್ಟವಾದ ವಸ್ತು ಅಂತ ಕೇಳಿದ್ದಾರೆ. ಓಕೆ, ಅನಿಸ್ತಾ ಇದೆ ನಮಗೆ ಪ್ರಶ್ನೆ ತಕ್ಕಂತೆ ಪೀಠಿಕೆ ಇದೆಯಾ? ಅದು ಖಂಡಿತ ಇಲ್ಲ. ಪ್ರಶ್ನೆ ಕೇಳಿದರೆ ಏನು, ಜನ್ನನ ಯಶೋಧರ ಚರಿತೆಯಲ್ಲಿ ಬರುವಂತಹ ಅಮೃತಮತಿಯ ಪಾತ್ರ ಚಿತ್ರಣ ಏನು ಅಂತ ಕೇಳಿದ್ದಾರೆ. ಆದ್ರೆ ಇವ್ರು ಬರೆದಿದ್ದಾರೆ ಏನು, ಜನ್ನನ ಬಗ್ಗೆ ಬರೆದಿದ್ದಾರೆ, ಅವನು ಯಾವ ಕಾಲ ಅಂತ ಬರೆದಿದ್ದಾರೆ,
ಆಮೇಲೆ ಅವನಿಗೆ ಕೊಟ್ಟಿರುವಂತ ಬಿರುದು ಬಗ್ಗೆ ಬರೆದಿದ್ದಾರೆ. ಆಮೇಲೆ ಅವನು ಯಾವ ಆಸ್ಥಾನದ ಕವಿ ಅಂತ ಬರೆದಿದ್ದಾರೆ. ಇಲ್ಲಿ ಪ್ರಶ್ನೆ ಏನು, ಅಮೃತಮತಿ ಬಗ್ಗೆ. ಇದೆಲ್ಲ ಅನಗತ್ಯ, ಇದೆಲ್ಲ ಬೇಕೇ ಆಗಿಲ್ಲ. ಈ ರೀತಿ ಪೀಠಿಗೆ ಬರೆದ್ರೆ ನಮಗೆ ಮಾರ್ಕ್ಸ್ ಖಂಡಿತ ಸಿಗಲ್ಲ. ಫಸ್ಟ್ ಇಂಪ್ರೆಷನ್ಸ್ ಅಲ್ಲಿ ಹಾಳಾಗ್ಬಿಟ್ಬಿಡುತ್ತೆ. ಅಂದ್ರೆ ನೀವು ಒಟ್ಟಾರೆ ಕೃತಿಯನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಆಮೇಲೆ ಈ ಪ್ರಶ್ನೆನೂ ಸಹ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ ಆಗುತ್ತೆ. ಇಲ್ಲಿ ನೋಡ್ಬೋದು, ಯಶೋಧರ ಚರಿತ್ರೆ ಜನನಿ ವಿಶಿಷ್ಟ. ಓಕೆ, ಯಶೋಧರ ಚರಿತ್ರೆ ಈ ಪ್ರಶ್ನೆ ಕೇಳಿಲ್ಲ. ಇಲ್ಲಿ ಕೇಳಿರುವಂತದ್ದು ಏನು ಅಂತ ಹೇಳಿದ್ರೆ, ಜನನ ಯಶೋಧರ ಚರಿತ್ರೆಯಲ್ಲಿ ಅಮೃತಮತಿಯ ಪಾತ್ರ ಚಿತ್ರಣ. ಸೊ ನೇರವಾಗಿ ಅಮೃತಮತಿ ಬಗ್ಗೆ ಬರೀಬೇಕಾಗುತ್ತೆ. ಇಲ್ಲಿ ಕವಿ ಮತ್ತು ಕೃತಿ ಬಗ್ಗೆ ಒಂದಿಷ್ಟು ಹಿನ್ನೆಲೆ, ಒಂದ್ 2 ಲೈನ್ ಸಾಕು. 10 ಅಂಕ ಪ್ರಶ್ನೆ ಅಂತ ಹೇಳಿದ್ರೆ ಈ 3 ಲೈನ್ ಏನಿದೆಯಲ್ಲ, ಇಷ್ಟೇ ನಮ್ಮ ಪೀಠಿಕೆ ಇರಬೇಕು. ಸೊ ಇದು ಪೀಠಿಕೆ ಸಮರ್ಪಕ ಇಲ್ಲ. ಮುಂದೆ ನೋಡೋಣ ಇನ್ನೊಬ್ರು ಯಾವ ರೀತಿ ಬರೆದಿದ್ದಾರೆ ಅಂತ. ಇಲ್ಲಿ ನೋಡ್ಬೋದು, ಸೇಮ್ ಕ್ವಶನ್ನು. ಇವರು ಬರೆದಿರುವಂಥದ್ದು, ಜನನ ಯಶೋಧರ ಚರಿತ್ರೆಯ ಜೈನ ಧರ್ಮ ಪ್ರಮುಖ ಅಂಶಗಳಾದಂತಹ ಸತ್ಯ ಹಾಗೂ ಅಹಿಂಸೆಯನ್ನು ತಿಳಿಸುವಲ್ಲಿ ರಚಿತವಾದಂತಹ ಕಾವ್ಯ ಎಂಬುದಾಗಿ ತಿಳಿಸುತ್ತದೆ ಅಥವಾ ತಿಳಿಸಬಹುದಾಗಿದೆ ಅಂತ ಬರೆದಿದ್ದಾರೆ. ಇಲ್ಲೂ ಕೂಡ ಪೂರಕವಾಗಿದೆಯಾ? ಖಂಡಿತ ಇಲ್ಲ. ಕೇಳಿರೋ ಪ್ರಶ್ನೆ ಏನು? ಅಮೃತಮತಿ ಬಗ್ಗೆ. ಬರೆದಿರೋದೇನು? ಜನನ ಯಶೋಧರ ಚರಿತ್ರೆ ಏನ್ ಹೇಳ್ತಾ ಇದೆ ಅಂತ. ಸೊ ದಿಸ್ ಇಸ್ ಆಲ್ಸೋ ಸಮರ್ಪಕವಾಗಿ ಇಲ್ಲ. ಇದು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದಲ್ಲ, ಇಂಪ್ರೆಷನ್ ಹಾಳಾಗ್ಬಿಡುತ್ತೆ. ಇಲ್ಲಿ ಈ ರೀತಿ ಬರೆದ್ರೆ ಮಾರ್ಕ್ಸ್ ಸಿಗುತ್ತಾ? ಖಂಡಿತ ಸಿಗಲ್ಲ. ಇನ್ನು ಮುಂದೆ ನೋಡೋಣ. ಸುಮಾರು 30ಕ್ಕಿಂತ ಹೆಚ್ಚು ಜನ ಬರೆದಿರುವಂತದ್ದು. ಇವ್ರು ಯಾರು ಕೂಡ ಹೊಸೊಬ್ರಲ್ಲ, ತುಂಬಾ ಹಳೆಯವರೇ. ಕ್ಲಾಸ್ ತಗೊಂಡಿದ್ದಾರೆ, ಅದಾದ್ಮೇಲೆ 2 ಕಡೆ ಟೆಸ್ಟ್ ಬರೆದುಕೊಂಡು ಬರ್ದಿದ್ದಾರೆ. ಆಲ್ರೆಡಿ ಕೆಲವರೆಲ್ಲ ಬೇರೆ ಕಡೆ ಕೂಡ ಬರೆದಿದ್ದಾರೆ. ಆದ್ರೂ ಕೂಡ ಅವ್ರು ಯಾವುದೇ ರೀತಿ ಫೀಡ್ಬ್ಯಾಕ್ ಸರಿಯಾಗಿ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಹಾಗಾಗಿ ಅವರು ಪ್ರಶ್ನೆನೇ ಇನ್ನೂ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಅಂದ್ರೆ ನಾವು ತರಗತಿಯಲ್ಲಿ ಏನ್ ಕಲಿತೀವೋ ಅಲ್ಲಿ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಕೊಡ್ತಾ ಇಲ್ಲ. ನೀವು ಕೃತಿನ ಓದ್ಬೇಕಾದ್ರೆ ಅಥವಾ ಪ್ರಶ್ನೆನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದು ನಮಗೆ ಮೇ ಬಿ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾ ಇಲ್ಲ ಅಂತ ಅನ್ಸುತ್ತೆ. ಓಕೆ, ಸೊ ಇವರು ಕೂಡ ಬರ್ದಿಲ್ಲ. ಇಲ್ಲಿ ನೋಡ್ಬೋದು, ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡ್ಬೋದು. ಅಂದ್ರೆ ಸೇಮ್ ಕ್ವಶನ್ ಇದೆ, ಬೇರೆ ಬೇರೆ ಯಾವ ರೀತಿ ಬರೆದಿದ್ದಾರೆ. ಜನ್ನನು ಒಬ್ಬ ಚಕ್ರವರ್ತಿ ಮತ್ತು ಮಹಾಕವಿ. ಯಶೋಧರ ಚರಿತೆಯಲ್ಲಿ ಸತ್ಯದ ಮಹಿಮೆ ಮತ್ತು ಅಹಿಂಸೆಯ ದುರಂತಗಳನ್ನು ಚಿತ್ರ ಬಯಸಿದ್ದಾನೆ. ಓಕೆ, ಮತ್ತೆ ಇಲ್ಲಿ ಯಶೋಧರ ಚರಿತ್ರೆ ಬಗ್ಗೆ ಬರೆದಿದ್ದಾರೆ, ಅಹಿಂಸೆ ಬಗ್ಗೆ, ಸತ್ಯ ಬಗ್ಗೆ ಬರೆದಿದ್ದಾರೆ. ಎಲ್ಲಿ ಅಮೃತಮತಿಯ ಪಾತ್ರ ಚಿತ್ರಣ? ಇಲ್ಲವೇ ಇಲ್ಲ ಅಲ್ವಾ? ಎಷ್ಟನೇದು? ಮೂರನೇ ಕ್ವಶನ್ ನೋಡ್ತಾರೆ. ಇದು ಮೂರನೇವ್ರು ಬರೆದಿರುವಂಥದ್ದು ಇದು. ಇಲ್ಲೂ ಸಹ ಅವರು ಪೂರಕವಾಗಿ ಬರ್ದೇ ಇಲ್ಲ, ಅಮೃತಮತಿ ಬಗ್ಗೆ ಬರ್ತಾನೆ ಇಲ್ಲ. ಓಕೆ, ಸೊ ಇಂತಹ ಸನ್ನಿವೇಶ ಇದೆ ಆಕ್ಚುಲಿ ಕನ್ನಡ ಸಾಹಿತ್ಯದಲ್ಲಿ. ಸುಮಾರು ಜನ ಒಳ್ಳೆ ಅಂಕಗಳು ಬರ್ತಾ ಇಲ್ಲ, ನಾನು ಬರ್ದಿದ್ದೆ ಅಲ್ಟಿಮೇಟು. ಓಕೆ, ಕಥೆ ಬಗ್ಗೆ ಬರದೆ, ಕಾವ್ಯ ಬಗ್ಗೆ ಬರದೆ ಅನ್ಕೊಂಡು ಜನ್ನನ ಬಿರುದುಗಳೆಲ್ಲ ನೆನ್ಪಿಟ್ಕೊಂಡು ಬಾಹೆಟ್ ಮಾಡ್ಕೊಂಡು ಹಳೆಗನ್ನಡ ಬಳಸಿದ್ರೆ ನಂಗೆ ಒಳ್ಳೆ ಅಂಕ ಸಿಗುತ್ತೆ ಅನ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಪ್ರಶ್ನೆ ತಕ್ಕಂತೆ ಆನ್ಸರ್ ಇರ್ಬೇಕಲ್ವಾ? ಸೊ ಇದನ್ನು ಕೂಡ ಸಮರ್ಪಕವಾಗಿಲ್ಲ. ಸೊ ಟ್ರೈಲರ್ ಫ್ಲಾಪ್ ಅಂತ ಹೇಳ್ಬಿಟ್ರೆ ನಿಮ್ಮ ಮೂವಿನೇ ಫ್ಲಾಪ್ ಅಂತ ಸುಮಾರು ಜನ ನೋಡಕ್ಕೆ ಬರಲ್ಲ. ಅಂದ್ರೆ ಪೇಪರ್ ವ್ಯಾಲ್ಯೂಯೇಷನ್ ಮಾಡೋರು ಕೂಡ ಅದೇ ಮೈಂಡ್ ಸೆಟ್ ಅಲ್ಲಿ ಇರ್ತಾರಲ್ವಾ. ಒಂದು ಪುಸ್ತಕ ಮುನ್ನುಡಿ ಹೇಗಿರುತ್ತೋ ಅದೇ ರೀತಿ ಇರಬೇಕು. ಆ ಮುನ್ನುಡಿಯಲ್ಲಿ ನಾವ್ ಏನ್ ನೋಡ್ತೀವಿ? ಇಡೀ ಪುಸ್ತಕ ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೆ ಅದ್ರ ತಕ್ಕಂತೆ ಇರ್ಬೇಕಲ್ವಾ. ಎಕ್ಸಾಂಪಲ್, ಇವಾಗ ತುಘಲಕ್ ನಾಟಕ ಇದೆ. ತುಘಲಕ್ ನಾಟಕದ ಪುಸ್ತಕದ ಮುನ್ನಡಿಯಲ್ಲಿ ಬರೆದಿರ್ತಾರೆ ಆ ನಾಟಕ ಏನೇನೆಲ್ಲ ಹೇಳಕ್ ಹೊರಡ್ತಾ ಇದೆ, ಲೇಖಕರ ಉದ್ದೇಶ ಏನು, ಅವ್ರು ಏನು ಆ ನಾಟಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅನ್ನೋದ್ ಬಗ್ಗೆ ಒಂದಿಷ್ಟು ಅಂಶಗಳು ಮುನ್ನುಡಿಯಲ್ಲಿ ಬರೆದಿರ್ತಾರೆ. ಅಂದ್ರೆ ಆ ಕಥೆಯನ್ನ ಓದ್ಬಿಟ್ಟು ಅರ್ಥ ಮಾಡ್ಕೊಂಡು ಇನ್ನೊಬ್ಬರು ಲೇಖಕರು ಅದನ್ನ ಇನ್ನೊಬ್ರು ವಿಮರ್ಶಕರು ಅದನ್ನ ಮುನ್ನುಡಿಯಾಗಿ ಬರೆದಿರ್ತಾರೆ. ಓಕೆ, ಅಂದ್ರೆ ಮುಂದೆ ಇದರ ನಾಟಕ ಏನೇನೆಲ್ಲ ಚರ್ಚೆ ಮಾಡ್ತಾ ಇರುತ್ತೆ ಅಂತ ಅನ್ನೋದರ ಹಿನ್ನೆಲೆಯನ್ನು ಕೊಡುವಂಥದ್ದು ಮುನ್ನುಡಿ. ಸೊ ಅದೇ ರೀತಿ ನಾವು ಪ್ರಶ್ನೆ ತಕ್ಕಂತೆ ಪೀಠಿಕೆ ರೂಪಿಸಬೇಕಾಗಿರೋದು ಏನಂತ ಹೇಳಿದ್ರೆ, ನಾವು ಮುಂದೆ ಏನೇನೆಲ್ಲ ಚರ್ಚೆ ಮಾಡ್ತೀವಿ, ಪ್ರಶ್ನೆ ಏನಿದೆ ಅಮೃತಮತಿ ಬಗ್ಗೆ ಇದೆ ಅಂತ ಹೇಳಿದ್ರೆ ಪೀಠಿಕೆಯಲ್ಲಿ ಅಮೃತಮತಿ ಬಗ್ಗೆ ಅಷ್ಟೇ ಇರಬೇಕು. ತದನಂತರ ನಾವು ಮುಂದೆ ಬಾಡಿಯಲ್ಲಿ ಕೂಡ ಯಾವ ರೀತಿ ವಿಶ್ಲೇಷಣೆ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಹೇಗೆ ವಿವರಿಸ್ತೀವಿ ಅನ್ನೋದು ಇರಬೇಕಾಗುತ್ತೆ. ಆ ರೀತಿ ಬರ್ದಾಗ ಮಾತ್ರ ನಮಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ ಹೊರತು ಈ ರೀತಿ ಕತೆ ಬರೆದರೆ ಅಥವಾ ನೀವು ಜನ್ನನ ಬಗ್ಗೆ ಎಷ್ಟೇ ಬಿರುದುಗಳ ಬಗ್ಗೆ ಹೊಗಳಿದ್ರು ಸಹ ಅಥವಾ ಯಶೋಧರ ಚರಿತ್ರೆ ಕೃತಿ ಬಗ್ಗೆ ಎಷ್ಟೇ ಕೂಡ ನೀವು ಸೊಗಸಾದ ಸಾಲುಗಳ ಕಾವ್ಯಾತ್ಮಕವಾಗಿ ಬರೆದ್ರು ಸಹ ನಮಗೆ ಮಾರ್ಕ್ಸ್ ಸಿಗಲ್ಲ. ಪ್ರಶ್ನೆ ತಕ್ಕಂತೆ ಆನ್ಸರ್ ಇರಬೇಕು. ಇನ್ನೊಬ್ರು ನೋಡೋಣ, ಇವ್ರು ಯಾವ ರೀತಿ ಬರೆದಿದ್ದಾರೆ ನೋಡಿ. 10 ಅಂಕಕ್ಕೆ ಅಂತ ಹೇಳಿದ್ರೆ 3 ರಿಂದ 4 ಸಾಲು ಪೀಠಿಕೆ ಇರಬೇಕು. ಇವರು ಬರೆದಿರೋದು ನೋಡಿ, ಕನ್ನಡದ ಬಿರುದಾಂಕಿತ ಕವಿ ಚಕ್ರವರ್ತಿ ಜನ್ನನು ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಜೀವಿಸಿದ್ದ ಪ್ರತಿಭಾವಂತ ಕವಿ. ಓಕೆ,
ಜನ್ನನ 2 ಚಂಪು ಕಾವ್ಯಗಳೆಂದರೆ ಅನಂತನಾಥ ಪುರಾಣ ಮತ್ತು ಯಶೋಧರ ಚರಿತೆ. ಅವ್ರು ಕೇಳಿದಾರ? ಇಲ್ಲ, ಆದ್ರೂ ಬರೆದಿದ್ದಾರೆ. ಜನ್ನ ವೀರ ಬಲ್ಲಾಳನ ಆಸ್ಥಾನ ಕವಿ. ಓಕೆ, ಜನ್ನ ವೀರ ಬಲ್ಲಾಳನ ಆಸ್ಥಾನ ಕವಿ ಗೊತ್ತಾಯ್ತಪ್ಪ. ಪೇಪರ್ ಸೊಲ್ಯೂಷನ್ ಮಾಡ್ರಿಗೆ 30 ವರ್ಷ ಪಾಠ ಮಾಡಿರ್ತಾರೆ. ಜನ್ನನ ಯಶೋಧರ ಚರಿತ್ರೆ ಹಲವಾರು ಬಾರಿ ಹಲವಾರು ರೀತಿಯಲ್ಲಿ ಪಾಠ ಮಾಡಿರ್ತಾರೆ. ಸೊ ಅವರಿಗೆ ನಾವು ಜನ್ನನ ಆಸ್ಥಾನ ಕವಿ, ಇವನು ವೀರಬಲ್ಲಾಳ ಆಸ್ಥಾನ ಕವಿ ಆಗಿದ್ದ, ಕವಿ ಚಕ್ರವರ್ತಿ ಅಂತ ಬಿರುದಾಗಿತ್ತು ಅವನಿಗೆ, ಆಮೇಲೆ ಒಬ್ಬ ಪ್ರತಿಭಾವಂತ ಕವಿ. ಹೌದು, ಪ್ರತಿಭಾವಂತ ಕವಿ, ಅದಕ್ಕೆ ಅಲ್ವಾ ಯಶೋಧರ ಚರಿತ್ರೆ ಅಂತ ಕಾವ್ಯ ಬರೆದಿರುವಂಥದ್ದು. ಸೊ ಪ್ರಶ್ನೆ ಏನ್ ಕೇಳ್ತಾ ಇದ್ದಾರೆ, ಅದು ಬರಿಬೇಕಲ್ವಾ. ಮತ್ತೆ ವೀರಬಲ್ಲಾಳನ ಕಾಲದಲ್ಲಿ ಕೆಲವು ಶಾಸನಗಳಿಗಾಗಿ ಕವಿತೆಯನ್ನು ರಚಿಸಿದ್ದನು. ನೋಡಿ, ಶಾಸನಗಳಿಗಾಗಿ ಕವಿತೆ ರಚಿಸಿದ್ದನಂತೆ. ಅಂದ್ರೆ ಟೈಟಲ್ಗೂ ಇದಕ್ಕೂ ಏನು ಸಂಬಂಧನೇ ಇಲ್ಲ ಅನ್ನೋ ತರ ಆಗಿದೆ. ಅವ್ರು ಕೇಳಿದ್ದು ಅಮೃತಮತಿ ಪಾತ್ರ ಚಿತ್ರಣ ಬಗ್ಗೆ ಕೇಳಿದ್ದಾರೆ. ಒಂದ್ ವೇಳೆ ನೀವು ಜನ್ನನ ಬಗ್ಗೆ ಬರೀರಿ, ಜನ್ನ ಪ್ರಶ್ನೆಯ ತಕ್ಕಂತೆ ಉತ್ತರ ಇಲ್ವೇ ಇಲ್ಲ. ಅಮೃತಮತಿ ಬಗ್ಗೆ ಒಂದೇ ಒಂದ್ಸಲನೂ ಕೂಡ ಅವ್ರು ಉಲ್ಲೇಖನೆ ಮಾಡಿಲ್ಲ. ಅದ್ರ ಬಿಟ್ಟು ಇವ್ರು ನೋಡಿ, ದೈವ ಭಕ್ತಿಯು ಅಧಿಕವಾಗಿದ್ದುದರಿಂದ ಅನಂತನಾಥ ಪುರಾಣವನ್ನು ಬರೆದು ಕಾವ್ಯ ಕಾಣಿಕೆಯನ್ನು ಸಮರ್ಪಿಸಿದ್ದಾನೆ ಅಂತ ಹಾಕಿದ್ದಾರೆ. ಮುಂದೆ ಮತ್ತೆ ಇನ್ನೊಬ್ಬರ ಪ್ರಶ್ನೆ ನೋಡೋಣ, ಅವ್ರು ಯಾವ ರೀತಿ ಬರೆದಿದ್ದಾರೆ. ಸೇಮ್ ಪ್ರಶ್ನೆಗೆ ಅವ್ರು ಯಾವ ರೀತಿ ಪೀಠಿಗೆ ಹಾಕಿದೆ. ಅವರಾದ್ರೂ ಅಟ್ಲೀಸ್ಟ್ ಅಮೃತಮತಿಯ ಪಾತ್ರ ಬಗ್ಗೆ ಎಲ್ಲ ಉಲ್ಲೇಖ ಮಾಡಿದ್ದಾರೆ ಅನ್ನೋದ್ ಬಗ್ಗೆ ಇಲ್ಲಿ ನೋಡ್ಬೋದು. ಇವರು ಸಹ 12ನೇ ಶತಮಾನದ ಉತ್ತರಾರ್ಧ ಮತ್ತು 13ನೇ ಶತಮಾನದ ಪೂರ್ವದಲ್ಲಿದ್ದ ಜನ್ನನು ಹೊಯ್ಸಳ ದೊರೆ ನರಸಿಂಹ. ಎಲ್ಲರೂ ಆಲ್ಮೋಸ್ಟ್ ಫಿಕ್ಸ್ ಆಗ್ಬಿಟ್ಬಿಟ್ಟವ್ರೆ, ಕವಿಯ ಬಿರುದನ್ನು ಹಾಕ್ತೀನಿ. ಜನ್ನನ ಬಗ್ಗೆ ಕೇಳಿದಾಗ ನಾನು ಇದೊಂದು ಫಿಕ್ಸು, ನಿಂದಿರೆ ದಂಡಾಧೀಶಂ ಕುಳ್ಳಿರೆ ಮಂತ್ರಿ, ಇದನ್ನ ಹಾಕ್ತೀನಿ, ಮತ್ತೆ ಕವಿ ಚಕ್ರವರ್ತಿ ಅಂತ ಬರಿತೀನಿ. ಆಮೇಲೆ ಜನ್ನನ 2 ಕೃತಿಗಳನ್ನು ಉಲ್ಲೇಖ ಮಾಡ್ತೀನಿ. ಈ ರೀತಿ ಮೇ ಬಿ ಫಿಕ್ಸ್ ಆಗಿರೋ ತರ ಅನ್ಸುತ್ತೆ. ಎಲ್ಲರೂ ಪೀಠಿಕೆಗಳು ಇದೇ ರೀತಿ ಬರ್ತಾ ಇದೆ. ಎಲ್ಲೂ ಸಹ ಇಲ್ಲಿ ಯಶೋಧರ ಚರಿತ್ರೆ, ಅಮೃತಮತಿ ಪಾತ್ರ ಬಗ್ಗೆ, ಅಮೃತಮತಿ ಬಗ್ಗೆ ಒಂದೇ ಒಂದ್ಸಲ ಯಾರೂ ಕೂಡ ಇಲ್ಲಿ ಉಲ್ಲೇಖ ಮಾಡಲೇ ಇಲ್ಲ. ಓಕೆ, ಸೊ ವೀರಬಲ್ಲಾಳದಿಂದ ಕವಿ ಚಕ್ರವರ್ತಿಯನ್ನು ಬಿರುದು ಪಡೆದು ಅನಂತನಾಥ ಪುರಾಣ ಮತ್ತು ಯಶೋಧ ಚರಿತ್ರೆ ಇಲ್ಲೂ ಸಹ ಇದು ಸಮರ್ಪಕವಾಗಿಲ್ಲ. ಮುಂದೆ ನೋಡೋಣ. ಸೊ ಈ ರೀತಿ ಬರೆದ್ರೆ ನಮಗೆ 250 ಮಾರ್ಕ್ಸ್ ಬರೋದು ಕೂಡ ತುಂಬಾನೇ ಕಷ್ಟ. 200 ಕೂಡ ಮಾರ್ಕ್ಸ್ ಬರಲ್ಲ. ಯಾಕಂದ್ರೆ ಹೇಳಿದ್ರೆ ನೀವು ಪೀಠಿಕೆಯಲ್ಲಿ ಈ ರೀತಿಯ ನೀವು ಸಮರ್ಪಕವಾಗಿ ಬಳಸಿಲ್ಲ, ಉಲ್ಲೇಖ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಗೆ ಹೆಚ್ಚಿನ ಮಾರ್ಕ್ಸ್ ಆದ್ರೆ ಹೇಗೆ ಸಿಗುತ್ತೆ? ಎಕ್ಸಾಮ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ವಿ, ಟ್ರೈಲರ್ ಬಗ್ಗೆ ಮಾತಾಡಿದ್ವಿ, ಒಂದು ಬುಕ್ಕಿನ ಬಗ್ಗೆ ಮಾತಾಡಿದ್ವಿ, ಮುನ್ನುಡಿ ಹೇಗಿರಬೇಕು ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗಾಗಿ ನಾವು ಒಳ್ಳೆಯ ನಮಗೆ ಪೀಠಿಕೆ ಬರಿಬೇಕಂತ ಹೇಳಿದ್ರೆ ವಿಶ್ಲೇಷಣಾತ್ಮಕವಾಗಿ, ವಿಮರ್ಶಾತ್ಮಕವಾಗಿ, ಪ್ರಶ್ನೆಯ ತಕ್ಕಂತೆ ಇಡೀ ಒಟ್ಟು ಏನ್ ಚರ್ಚೆ ಮಾಡಕ್ ಹೊರಡ್ತಾ ಇದ್ದೀನಿ ಅನ್ನೋದನ್ನೆಲ್ಲೂ ಸಹ ಇಲ್ಲಿ ಉಲ್ಲೇಖ ಮಾಡಬೇಕಿಲ್ಲಿ. ಹಾಗಾಗಿ ಯಾವ ರೀತಿ ಇರ್ಬೋದು ಇಲ್ಲಿ ನೋಡ್ಬೋದು ನಾವು. ವಿಮರ್ಶೆಯ ಬಗ್ಗೆ ನಾವು ಒಂದಿಷ್ಟು ನನ್ನ ಈ ನೋಟ್ಸ್ ಆ್ಯಕ್ಚುಲಿ ಇದು. ಸೊ ಇದರಲ್ಲಿ ನಾವು ಎಲ್ಲ ನಮ್ಮ ಬುಕ್ ಮಾಡ್ತಾ ಇದ್ವಿ. ಇದರಲ್ಲಿ ಎಲ್ಲ ರೀತಿಯ ಕನ್ನಡ ಸಾಹಿತ್ಯದ ಸಂಪೂರ್ಣ ಸಮಗ್ರವಾದಂತಹ ಏನೇನು ನಮ್ಮ ಎಲ್ಲ ಕೃತಿಗಳಿದ್ದು, ಎಲ್ಲ ಕೃತಿಗಳ ವಿಮರ್ಶಾತ್ಮಕ ಲೇಖನಗಳು ಒಳಗೊಂಡಿರುವಂತಹ ಕೃತಿ ಇನ್ನು ಸ್ವಲ್ಪ ಕೆಲವೇ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಬರಲಿದೆ. ಅದರಲ್ಲಿ ನಿಮಗೆ ಕನ್ನಡ ಸಾಹಿತ್ಯದ ಪೂರಕವಾಗಿರುವಂತಹ ಎಲ್ಲೋ ಒಂದೇ ಕಡೆ ಸಿಗೋ ಥರ ನೀವು ಹಲವಾರು ಪುಸ್ತಕಗಳು ರೆಫರ್ ಮಾಡೋದು ಬೇಕೇ ಆಗಿಲ್ಲ. ಅಷ್ಟರ ಮಟ್ಟಿಗೆ ಆ ಗುಣಮಟ್ಟದ ಕಂಟೆಂಟ್ ನಾವು ನೀಡ್ತಾ ಇದ್ದೇವೆ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು, ವಿಮರ್ಶೆ ಬೆಳಕಿನಲ್ಲಿ ಅಮೃತಮತಿಯ ಪಾತ್ರ ಅಂತ ನಾವು ಕೊಟ್ಟಿದ್ದೀವಿ. ಸೊ ಇದರಲ್ಲಿ ಓದಿದಾಗ ನಿಮಗೆ ಆ ಪ್ರಶ್ನೆಯ ತಕ್ಕಂತೆ ನೀವು ಈ ರೀತಿ ಯೋಚನೆ ಮಾಡಿಬಿಟ್ಟು ಆನ್ಸರ್ ಬರೀಬಹುದು. ನೋಡ್ಬೋದು ಇಲ್ಲಿ ನಾವು ಸ್ಟಾರ್ಟಿಂಗಲ್ಲೇ ಏನು ಹಾಕಿದ್ವಿ ಅಂತ ಹೇಳಿದ್ರೆ, ಆಧುನಿಕ ಕನ್ನಡ ಸಾಹಿತ್ಯದ ಕಥೆ, ಕವಿತೆ, ನಾಟಕ ಮುಂತಾದ ಪ್ರಕಾರಗಳಲ್ಲಿ ಅಮೃತಮತಿಯ ಪಾತ್ರವನ್ನು ಕುರಿತು ಕನ್ನಡದ ಲೇಖಕರು ಸೃಜನಾತ್ಮಕವಾಗಿ ಪ್ರತಿಕ್ರಿಯೆ ಮಾಡುತ್ತಾ ಬಂದಿದ್ದಾರೆ. ಈ ರೀತಿ ಹಾಕ್ಬೋದು. ಇಲ್ಲಿ ನೀವು ಜನ್ನನ ಯಶೋಧರ ಚರಿತ್ರೆ ಅಂತ ಜಸ್ಟ್ ಉಲ್ಲೇಖ ಮಾಡಿ. ಕವಿ ಬಿರುದು ಬೇಕಾಗಿಲ್ಲ, ಯಶೋಧರ ಕುರಿತು ಬಗ್ಗೆ ಬೇಕಾಗಿಲ್ಲ ನಮಗೆ. ಆಮೇಲೆ ಅವನ ಯಾವ ಆಸ್ಥಾನದ ಕವಿ ಆಗಿರಬೇಕಾಗಿರ್ಲಿಲ್ಲ, ಅವನು ಇನ್ನು ಬೇರೆ ಬೇರೆ ಯಾವ ಇತರೆ ಕೃತಿಗಳು ಬರೆದ ಅನ್ನೋದು ಕೂಡ ನಮಗೆ ಬೇಕಾಗಿಲ್ಲ. ನಮಗೆ ಮುಖ್ಯವಾಗಿ ಬೇಕಾಗಿರೋದಿಲ್ಲಿ ಅಮೃತಮತಿಯ ಪಾತ್ರ ಬಗ್ಗೆ ಬೇಕು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಿರೋದು ಏನು ಬೇಕೋ ಅದು ಇಲ್ಲಿದೆ. ಆಮೇಲೆ ಮುಂದೆ ನೋಡ್ಬೋದು, ಇಲ್ಲಿ ನವೋದಯ ಲೇಖಕರಿಂದ ಹಿಡಿದು ಬಂಡಾಯದ ಲೇಖಕರವರೆಗೆ ಇದರ ಬೆಳೆ ಇದೆ. ಮುಖ್ಯವಾಗಿ ಗಿರೀಶ್ ಕಾರ್ನಾಡ್ ಅವರು ತಮ್ಮ ಬಲಿ ನಾಟಕದಲ್ಲಿ ಹಾಗೂ ಎಚ್.ಎಲ್. ಪುಷ್ಪ ಅವರು ತಮ್ಮ ಅಮೃತಮತಿ ಸ್ವಗತದಲ್ಲಿ ಹಾಗೂ ಭೂಮಿಯೆಲ್ಲ ಇವಳು ಎಂಬ ನಾಟಕದಲ್ಲಿ ಅಮೃತಮತಿ ಪಾತ್ರದ ಬಗ್ಗೆ ವಿಶೇಷವಾಗಿ ವಿಶ್ಲೇಷಿಸಿದ್ದಾರೆ. ಸೊ ಈ ರೀತಿ ಹಾಕ್ಬಹುದು. ಇದು ನಾನು ಉಪಸಂಹಾರ ಮತ್ತು ಪೀಠಿಕೆಗಳು ಈ ರೀತಿ ಇರಬೇಕು, ವಿಮರ್ಶಕರ ಹೇಳಿಕೆಗಳು ಇರಬೇಕು. ಅವಾಗಲೇ ನಮಗೆ ಉತ್ತರಕ್ಕೆ ಒಂದು ತೂಕ ಬರುತ್ತೆ. ಆಮೇಲೆ ಮುಂದೆ ನೋಡ್ಬೋದು, ಇಲ್ಲಿ
ಅಮೃತಮತಿಯ ಪ್ರಣಯ ಸಮಸ್ಯೆ ಎಷ್ಟೇ ಧರ್ಮ ನಿಷಿದ್ಧವಾದ ಪ್ರಣಯ ಪ್ರಸಂಗವಾದರೂ ಅದು ಒಂದು ಮಾನವೀಯ ಸಮಸ್ಯೆಯಾಗಿ ಓದುಗರನ್ನು ಆಲೋಚನೆಗೆ ಪ್ರೇರೇಪಿಸುತ್ತದೆ ಎಂದು CPK ಅವರು ಹೇಳುತ್ತಾರೆ. ಸೊ ಈ ರೀತಿ ನೀವು ಬಳಸಬಹುದು. ಅಂದ್ರೆ ಅಲ್ಲಿ ಪಾತ್ರ ಬಗ್ಗೆ ಕೇಳಿದ್ದಾರೆ, ಅಮೃತಮತಿ ಬಗ್ಗೆನೇ ಕೇಳಿದ್ದಾರೆ. ಹಾಗಾಗಿ ನಾವು ಅಮೃತಮತಿ ನಿರ್ದಿಷ್ಟವಾಗಿರುವ ರೀತಿಯ ಪೀಠಿಕೆ ರಚನೆ ಮಾಡಬೇಕಾಗುತ್ತೆ. ಇದೇ ರೀತಿ ಹಲವಾರು ರೀತಿಯ ನೀವು ಪೀಠಿಕೆಯನ್ನು ರಚನೆ ಮಾಡಬಹುದು. ಇದೇ ರೀತಿ ಏನಲ್ಲ. ಓಕೆ. ಸೊ ನಾವು ಬೇರೆ ವಿಮರ್ಶಕರಾದಂತಹ ಕುವೆಂಪುರ ಬಗ್ಗೆ ಉಲ್ಲೇಖ ಮಾಡಬಹುದು. ಅವ್ರು ಹೇಳಿರೋದು ಮನೋವಿಕಾರ ಅಂತ ಹೇಳ್ತಾರೆ. ಆಮೇಲೆ ಕೀರ್ತಿನಾಥ್ ಕುರ್ತಕೋಟಿ ಇದ್ದಾರೆ, ಅವರು ಹೇಳಿದ್ದಾರೆ. ತೀನಂ ಶ್ರೀ ಇದ್ದಾರೆ. ಓಕೆ. ಸೊ ಸುಮಾರು ಹಲವಾರು ವಿಮರ್ಶಕರು ತಮ್ಮದೇ ಆದಂತಹ ಪರ್ಸ್ಪೆಕ್ಟಿವ್ಸ್ ಅಲ್ಲಿ ಆ ಪಾತ್ರದ ಬಗ್ಗೆ ವಿಶ್ಲೇಷಣೆ ಮಾಡಿದ್ದಾರೆ. ಹಾಗೂ ಜನನ ಯಶೋಧರ ಚರಿತ್ರೆ ಬಗ್ಗೆ ಸುಮಾರು ಚರ್ಚೆ ಆಗಿದೆ, ವಿಮರ್ಶಾತ್ಮಕ ಲೇಖನಗಳು ಬಂದಿದ್ದಾವೆ, ಅದನ್ನು ಓದಬೇಕಾಗುತ್ತೆ. ಇವೆಲ್ಲವೂ ಸಹ ನಮ್ಮ ಈ ನೋಟ್ಸ್ ಅಲ್ಲಿ ಅಥವಾ ನಾವು ಬುಕ್ ಏನು ಮಾಡ್ತಾ ಇದೀವೋ ಅದರಲ್ಲಿ ಆಕ್ಚುಲಿ ಇದೆಲ್ಲ ಇದೆ. ಓಕೆ. ಸೊ ನಿಮಗೆ ಈ ರೀತಿಯ ಉತ್ತರಗಳನ್ನು ಯಾವ ರೀತಿ ಬರಿಬೇಕು ಅಥವಾ ನಿಮಗೆ ಪರೀಕ್ಷೆಯ ತಕ್ಕಂತೆ ನಿಮ್ಮ ತಯಾರಿ ಹೇಗಿರಬೇಕು, ವಿಮರ್ಶಾತ್ಮಕ ನೆಲೆಯಲ್ಲಿ ನೀವು ಯಾವ ರೀತಿ ಓದಬೇಕು, ಅಥವಾ ನಿಮಗೆ ತರಗತಿಗಳು ಏನಾದರೂ ಬೇಕಾದರೆ ನಮ್ಮ ಶಾಂತ ಮಾರ್ಗದಲ್ಲಿ ನಾವು ಕನ್ನಡ ಸಾಹಿತ್ಯದ ಕ್ರಾಶ್ ಕೋರ್ಸ್ ಮಾಡ್ತಾ ಇದ್ವಿ. ಸೊ ಅಲ್ಲಿ ಸಮಗ್ರವಾದಂತಹ ಚರ್ಚೆ ಇರುತ್ತೆ. ಪ್ರತಿಯೊಂದು ಕೃತಿಗೂ ಕೂಡ ಪ್ರಶ್ನೆಗಳು ತಗೊಳ್ತೀವಿ. ಆ ಪ್ರಶ್ನೆಗಳು ಇಟ್ಕೊಂಡು ನಾವು ಚರ್ಚೆ ಮಾಡ್ತೀವಿ. ಓಕೆ. ಈ ಪ್ರಶ್ನೆ ಯಾಕೆ ಕೇಳಿದ್ದಾರೆ, ಇದರ ಬೇಡಿಕೆ ಏನು, ಇದಕ್ಕೆ ಯಾವ ರೀತಿಯ ಉತ್ತರ ಬರಿಬೇಕು, ಎಲ್ಲ ಆಯಾಮಗಳಲ್ಲಿ ಹಲವಾರು ಡೈಮೆನ್ಷನ್ಸ್ ಅಲ್ಲಿ ಆನ್ಸರ್ ಬರಿಬೇಕಾಗುತ್ತೆ. ನೀವು ಒಂದೇ ರೀತಿ ಬರೆದಿ ಮಾರ್ಕ್ಸ್ ಸಿಗಲ್ಲ. ಹೆಚ್ಚಿನ ಅಂಕ ಗಳಿಕೆ ಮಾಡ್ಬೇಕಂತ ಹೇಳಿದ್ರೆ ಈ ರೀತಿಯ ವಿನೂತನವಾದಂತಹ ಪ್ರಯತ್ನ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಶಾಂತ ಮಾರ್ಗದಲ್ಲಿ ನಾವು ಕನ್ನಡ ಸಾಹಿತ್ಯದ ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಸಕ್ತರು ನೀವು ಶಾಂತ ಮಾರ್ಗಕ್ಕೆ ಸಂಪರ್ಕ ಮಾಡಿ ನೀವು ಜಾಯಿನ್ ಆಗ್ಬೋದು. ಧನ್ಯವಾದಗಳು.